ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್. ಇವತ್ತು ಸೋಮವಾರದ ದಿನದ ವ್ಲಾಗ್ ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರ್ಲಿ, ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಸಮಯ ಸಿಗ್ಲಿಲ್ಲ, ಹಾಗಾಗಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಮುಗಿಸಿ, ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಸೋಮವಾರ ವಾರ ಆಗಿರೋದ್ರಿಂದ. ಹಾಗೆ ಇವತ್ತು ನನ್ನ ತಂಗಿ ಕೂಡ ಹೊಸ ಮನೆಗೆ ಹೋಗ್ತಿದ್ದಾಳೆ, ಹಾಲು ಕುಸ್ತಾ ಇದ್ದಾಳೆ. ಅಲ್ಲಿಗೂ ಕೂಡ ಹೊರಟಿದ್ದೀನಿ. ಅವರು ಇಷ್ಟು ದಿನ ಹುಬ್ಳಿನಲ್ಲಿದ್ರು, ಅವ್ರ ಅತ್ತೆ ಮನೆಯಲ್ಲಿದ್ರು. ಅವ್ರ ಹಸ್ಬೆಂಡ್ಗೀಗ ಇನ್ಮೇಲೆ ಡೈಲಿ ಆಫೀಸ್ಗೆ ಹೋಗ್ಬೇಕಾಗಿದೆ, ಆದ್ರಿಂದ ಬ್ಯಾಂಗ್ಳೂರ್ನಲ್ಲಿ ಮನೆ ಮಾಡಿದ್ದಾರೆ. ಸೊ ಈಗ ಹೊಸ ಮನೆಗೆ ಇವತ್ತು ಹೋಗ್ತಾ ಇದ್ದಾಳೆ. ಇಷ್ಟು ದಿನ ಹುಬ್ಳಿ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಹುಬ್ಳಿ ಮಾಡ್ತಾ ಇದ್ಲು. ಅಂದ್ರೆ ವರ್ಕ್ ಫ್ರಮ್ ಹೋಮ್ ನಡೀತಾ ಇತ್ತಲ್ಲ, ಹಾಗಾಗಿ ಇನ್ಮೇಲೆ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ ಮನೆ ಮಾಡಿದ್ದಾರೆ. ಇವತ್ತು ಅಲ್ಲಿ ಹಾಲು ಉಗ್ಸೋದು ಪೂಜೆ ನಡೆಸ್ತಾ ಇದ್ದಾರೆ. ಸೊ ಈಗ ಅಪ್ಪ ಅಮ್ಮ ಎಲ್ಲ ಅಲ್ಲಿ ಹೋಗಿದ್ದಾರೆ ಆಲ್ರೆಡಿ. ಈಗ ನಾನು ಕೂಡ ಹೊರಟಿದ್ದೀನಿ ನಮ್ಮ ಮನೆಯವ್ರ ಜೊತೆಗೆ. ಸೊ ಮತ್ತೆ ಹೋಗಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿಂದ ಕೊಡ್ತೀನಿ. ಬಾಯ್. ಫೈನಲಿ ತಂಗಿ ಮನೆಗೆ ರೀಚ್ ಆದ್ವಿ. ನಾವು ಬರೋದ್ರೊಳಗಡೆ ಪೂಜೆ ಶುರು ಮಾಡಿದ್ರು. ಪೂಜೆ ಎಲ್ಲ ಆಗೋಗ್ತಾ ಬಂದಿತ್ತು. ನಾವು ಕೂಡ ಹೋಗಿ ಜಾಯ್ನ್ ಆದ್ವಿ. ದೇವರಿಗೆಲ್ಲ ಕೈ ಮುಕ್ಕೊಂಡು ಒಂದು ಕಡೆ ನಿಂತ್ಕೊಂಡೆ. ಅನು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು. ನನ್ನ ತಂಗಿ ಅತ್ತೆ ನಾದಿನಿ ಅವರೆಲ್ಲರೂ ಕೂಡ ಬಂದಿದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಮನೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಿ ನನ್ನ ತಂಗಿ ಮದುವೆ ಆಗಿ 2 ವರ್ಷ ಆದಮೇಲೆ ಹೊಸದಾಗಿ ಸಂಸಾರ ಶುರು ಮಾಡಿದ್ದಾಳೆ. ಇಲ್ಲಿವರೆಗೂ ಅವಳವ್ರ ಅತ್ತೆ ಮನೆಯಲ್ಲಿದ್ಲು. ಈಗ ಅವ್ರ ಯಜಮಾನ್ರಿಗೆ ಇಲ್ಲೇ ಕೆಲಸ ಈಗ ಇರೋದ್ರಿಂದ ರೆಗ್ಯುಲರಾಗಿ ಇನ್ಮೇಲಿಂದ ಬ್ಯಾಂಗ್ಳೂರ್ನಲ್ಲಿ ಇರಬೇಕು ಅಂಥೇಳಿ ಈಗ ಸಪ್ರೇಟಾಗಿ ಅವ್ರು ಮನೆ ಮಾಡಿದ್ದಾರೆ. ಸೊ ಹಾಲು ಉಕ್ಕಿಸ್ತಾ ಇದ್ದಾರೆ. ಹಾಲಂತೂ ತುಂಬ ಚೆನ್ನಾಗಿ ಹೋಗ್ತು. ತುಂಬ ಸಂತೋಷ ಅನ್ನಿಸ್ತು ಮನಸ್ಸಿಗೆ. ಒಂದು ಒಳ್ಳೆ ಊಟ ಆರ್ಡ್ರ್ ಮಾಡಿದರು. ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ಮೇಲಿಂದ ತಂಗಿ ಮನೆಗೆ ಹೋಗೋದು ಬರೋದು ಹೆಚ್ಚಿಗೆನೇ ಇರುತ್ತೆ. ಸ್ವಲ್ಪ ಲಾಂಗ್ ಅನ್ನೋದು ಬಿಟ್ಟರೆ, ಬಟ್ ತಂಗಿ ನೋಡಬೇಕಂದ್ರೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕಲ್ವಾ. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲರನ್ನೂ ಅಲ್ಲಿಂದ ಬಾಯಿ ತುಂಬ ಮಾತಾಡಿಸ್ಕೊಂಡು ನಾನು ನಮ್ಮ ಮನೆಯವರು ಹೊರಟ್ವಿ. ಸೊ ಅಮ್ಮ ಅಲ್ಲೇ ಇದ್ದರು. ಸ್ವಲ್ಪ ಸಂಜೆ ಮೇಲೆ ಹೊರಡ್ತೀನಿ ಅಂತ ಹೇಳಿದ್ರು. ನಾನೀಗ ಮನೆಗೆ ಬಂದಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪ ವ್ಲಾಗ್ದು ಅಂತ ಹೇಳಿದ್ರೆ, ಇವತ್ತು ನಾನೊಂದು ಮ್ಯಾಟ್ರಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ ಹತ್ರ ಒಂದು ಮ್ಯಾಟ್ರಸ್ ಇದೆ. ಆ ಮ್ಯಾಟ್ರಸ್ ಸುಮಾರು ವರ್ಷ ಹಳೇದಾಗಿರೋದ್ರಿಂದ ನನಗೆ ಸ್ವಲ್ಪ ಬಾಡಿ ಪೇನ್ ಬರ್ತಾ ಇತ್ತು. ಆದ್ರಿಂದ ಮ್ಯಾಟ್ರಸ್ನ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ನಾನು ತಗೊಂಡಿರುವಂತ ಮ್ಯಾಟ್ರಸ್ ತುಂಬಾನೇ ರಿಸರ್ಚ್ ಮಾಡಿ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಮ್ಯಾಟ್ರಸ್ ತಗೊಂಡ್ರೆ ಸಾಕ, ಅದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗೂ ಇರಬೇಕು, ಹಾಗೆ ಮ್ಯಾಟ್ರಸ್ ಕೂಡ ಕಂಫರ್ಟಬಲ್ ಆಗಿರ್ಬೇಕು. ಈಗ ನಾನು ತಗೊಂಡಿರುವಂತ ಮ್ಯಾಟ್ರಸ್ ಅಲ್ಲಿ 2 ಕೂಡ ಇದೆ. ಯಾವ ಮ್ಯಾಟ್ರಸ್ ತಗೊಂಡಿದ್ದೀನಿ, ಏನು ಅದ್ರ ಪ್ರೈಸ್ ಎಷ್ಟು ಅನ್ನೋದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇದೇ ಮ್ಯಾಟ್ರಸ್, ಅದು ನಾನು ತರಿಸ್ಕೊಂಡಿರೋದು ಫ್ಲೋ ಮ್ಯಾಟ್ರಸ್. ತುಂಬಾನೇ ಸರ್ಚ್ ಮಾಡಿ ಕೊನೆಗೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಮ್ಯಾಟ್ರಸ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲ್ ಆಗಿ ಮ್ಯಾಟ್ರಸ್ ತುಂಬಾ ಇಷ್ಟ ಆಯಿತು. ಈಗಾಗಲೇ ನಾನೊಂದು 10 ಡೇಸಿಂದ ಈ ಮ್ಯಾಟ್ರಸ್ನ ಯೂಸ್ ಮಾಡಿದ್ದೀನಿ. ನನಗೆ ತುಂಬಾ ಕಂಫರ್ಟಬಲ್ ಫೀಲ್ ಆಯಿತು ಕೂಡ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಮನೆಗೆ ಬಂದರೆ ಒಂದೊಳ್ಳೆ ನಿದ್ರೆ ಬೇಕಂದರೆ ಒಂದೊಳ್ಳೆ ಹಾಸಿಗೆ ಇರಬೇಕು. ಹಾಸಿಗೆ ಇದ್ದರೆ ಸಾಕ, ಅದು ಬಜೆಟ್ ಫ್ರೆಂಡ್ಲಿ ಆಗೂ ಇರಬೇಕಲ್ವಾ, ಅದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ನಾನು ಸುಮಾರು ಹಾಸಿಗೆಗಳನ್ನ ನೋಡಿದೆ. ಅದರಲ್ಲಿ ನನಗೆ ಈ ಮ್ಯಾಟ್ರಸ್ಸು ಬೆಸ್ಟ್ ಅನ್ನಿಸ್ತು. ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಹಾಸಿಗೆ, ಕಿಂಗ್ ಸೈಜ್ ಬೆಡ್ ಇದು. ಇದನ್ನು ಎಷ್ಟು ಚೆನ್ನಾಗಿ ಅವ್ರು ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ತುಂಬಾ ಸ್ಮಾಲಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಇದು ನಾನು ತರಿಸ್ಕೊಂಡಿರೋವಂಥದ್ದು ಕಿಂಗ್ ಸೈಜು 9 ಇಂಚಸ್ಸು. ಆ್ಯಂಟಿ ಗ್ರಾವಿಟಿ ಲೇಟೆಕ್ಸ್ 100% ನ್ಯಾಚುರಲ್ ಮ್ಯಾಟ್ರಸ್. ಇದು ತುಂಬಾ ಚೆನ್ನಾಗಿರುತ್ತೆ ಮ್ಯಾಟ್ರಸ್ಸು. ಇದು ಅಷ್ಟು ಸ್ಮೂತು ಇರಲ್ಲ, ಅಷ್ಟು ಹಾರ್ಡು ಇರಲ್ಲ, ತುಂಬಾ ಕಂಫರ್ಟ್ ಫೀಲ್ ಆಗುತ್ತೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಇದು 100% ಲೇಟೆಕ್ಸ್ ಮ್ಯಾಟ್ರಸ್ ಆಗಿರೋದ್ರಿಂದ. ಒಂದೊಳ್ಳೆ ಹಾಸಿಗೆ ಜೊತೆಗೆ 2 ಪಿಲ್ಲೋ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತಲ್ವಾ. ಆದ್ದರಿಂದ ನಾನು 2 ಪಿಲ್ಲೋ ತರಿಸ್ಕೊಂಡಿದ್ದೀನಿ. 2 ಪಿಲ್ಲೋ ಮೆಮೊರಿ ಫೋಮ್ ಪಿಲ್ಲೋ. ಮೆಮೊರಿ ಫೋಮ್ ಪಿಲ್ಲೋ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ನಿದ್ರೆ ಕೂಡ ಬರುತ್ತೆ. ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಕೂಡ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಪ್ಯಾಕಿಂಗಲ್ಲೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಈಗ ನಾನು ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲೂ ಕೂಡ ಅಲೋವೆರಾ ಜೆಲ್ ಯೂಸ್ ಮಾಡಿರೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ, ತುಂಬ ಕೂಲಾಗಿರುತ್ತೆ ಪಿಲ್ಲೋ. ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಪಿಲ್ಲೋ ಎಷ್ಟು ಚೆನ್ನಾಗಿದೆ. ಪಿಲ್ಲೋ ಅಂದರೆ ಹೀಗಿರಬೇಕು. ಸುಮ್ಮನೆ ಯಾವುದ್ಯಾವುದೋ ಪಿಲ್ಲೋಗಳು ನಮ್ಮ ಕತ್ತಿನಿಂದ ಹೈಟ್ ಆಗಿರೋವಂಥದ್ದನ್ನು ಹಾಕ್ಕೊಂಡ್ರೆ ಕತ್ತು ನೋವು ಕೂಡ ಬರುತ್ತೆ. ಇದಕ್ಕೆ 5 years ವಾರಂಟಿ ಕೊಟ್ಟಿದ್ದಾರೆ. ಪಿಲ್ಲೋಗೆ 5 years ವಾರಂಟಿ, ಹಾಗೆ ಮ್ಯಾಟ್ರೆಸ್ಗೆ 10 years ವಾರಂಟಿ ಕೊಟ್ಟಿದ್ದಾರೆ. ನೋಡಿ, ನನಗಂತೂ ಪಿಲ್ಲೋ ತುಂಬಾ ಇಷ್ಟ ಆಯಿತು.
ಎಲ್ಲೂ ಕೂಡ ಇದ್ರ ಪ್ರೈಸಿಗೆ ಸಿಗ್ತಾ ಇಲ್ಲ ಹಾಸಿಗೆ. ನಾನು ತುಂಬ ಹಾಸಿಗೆಗಳನ್ನ ಚೆಕ್ ಮಾಡಿದೆ, ಬಟ್ ನನಗೆ ಇದು ಪ್ರೈಸಲ್ಲಿ ಕೂಡ ಬೆಸ್ಟ್ ಅಂತ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕವರ್ ಬಂದು ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಹಾಸಿಗೆ ತುಂಬಾ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿರುತ್ತೆ. ತುಂಬಾ ಬೇಗ ಗಲೀಜಾಗಲ್ಲ. ಗಲೀಜಾದರೂ ಕೂಡ ನಾವು ತೆಗೆದು ವಾಶ್ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿದೆ. ನಾವು ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಬೇಕಂದ್ರೆ ಖಂಡಿತ ಈ ಥರದೊಂದು ಮ್ಯಾಟ್ರಸ್ ಇರಬೇಕು. ಹಾಗೆ ಇದರಲ್ಲಿ ಒಂದು ಪಕ್ಕದಲ್ಲಿ ನಾವು ಮಲಗಿದಾಗ ಇನ್ನೊಂದು ಸೈಡಲ್ಲಿ ಮಲಗಿರೋರಿಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲ್ಲ. ನೀವು ನೋಡ್ಬೋದು, ನಾನೊಂದು ವಾಟರ್ ಗ್ಲಾಸ್ ಇಟ್ಟಿದ್ದೀನಿ, ಅದ್ರ ಮೇಲೆ ಮಕ್ಕಳು ಕುಣಿದಾಡ್ತಿದ್ದಾರೆ, ಆದರೂ ಕೂಡ ಸ್ವಲ್ಪ ಕೂಡ ಡಿಸ್ಟರ್ಬ್ ಆಗಲಿಲ್ಲ. ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಅನ್ನಿಸ್ತು. ಹಾಗೆ ಈ ಮ್ಯಾಟ್ರಸ್ದು ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ 100 ನೈಟ್ ರಿಸ್ಕ್ ಫ್ರೀ ಟ್ರಯಲ್ ಕೊಡ್ತಾ ಇದ್ದಾರೆ. ಒಂದು ವೇಳೆ ನಿಮ್ಗೇನಾದರೂ ಹಾಸಿಗೆ ಇಷ್ಟ ಆಗಲಿಲ್ಲ ಅಂದರೆ ವಿತೌಟ್ ಎನಿ ಕ್ವಶನ್ ನಿಮಗೆ 100% ಅಮೌಂಟ್ನ ರೀಫಂಡ್ ಮಾಡಿಕೊಡ್ತಾರೆ. ಅಷ್ಟು ಒಳ್ಳೆ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಇವ್ರ ಹತ್ರ 3 ವೆರೈಟಿ ಆಫ್ ಮ್ಯಾಟ್ರಸ್ ಸಿಗುತ್ತೆ. ಒಂದು ಆರ್ಗೋ ಮ್ಯಾಟ್ರಸ್ ಸಿಗುತ್ತೆ, ಇನ್ನೊಂದು ಆರ್ಥೋಪೆಡಿಕ್ ಮ್ಯಾಟ್ರಸ್ ಸಿಗುತ್ತೆ, ಇನ್ನೊಂದು ಆಂಟಿಗ್ರಾವಿಟಿ ಲೇಟೆಕ್ಸ್ 100% ನ್ಯಾಚುರಲ್ ಮ್ಯಾಟ್ರಸ್ ಸಿಗುತ್ತೆ. ಎಲ್ಲ ಕೂಡ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಬೇರೆ ಮ್ಯಾಟ್ರಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಪ್ರೈಸ್ ಬೆಸ್ಟ್ ಅಂತ ಅನ್ನಿಸ್ತು. ನನಗಂತೂ ಈ ಹಾಸಿಗೆಗಳು ತುಂಬಾ ಇಷ್ಟ ಆಯಿತು. ಹಾಗೆ ಇದರಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡಿರೋದ್ರಿಂದ ತುಂಬಾ ಕೂಲ್ ಆಗಿರುತ್ತೆ. 3D ಏರ್ ಫ್ಲೋ ಫ್ಯಾಬ್ರಿಕ್ ಆಗಿರುತ್ತೆ. 100% ಕಾಟನ್ ಆಗಿರುತ್ತೆ. ಇದು ಕಾಟನ್ ಇನ್ನರ್ ಕವರ್ ಇದೆ. ಇದರೊಳಗಡೆ ರಿಮೂವಬಲ್ಲು, ವಾಷಬಲ್ ಮಾಡ್ಕೋಬೋದು. ಹಾಗೆ ಈ ಥರ ಹಾಸಿಗೆನಲ್ಲಿ ಸುಮಾರು ಜನಕ್ಕೆ ಹೀಟ್ ಆಗುತ್ತೆ ಅಂತಾರೆ, ಆದರೆ ಈ ಹಾಸಿಗೆನಲ್ಲಿ 3D ಏರ್ ಫ್ಲೋ ಟೆಕ್ನಾಲಜಿ ಹಾಗೆ ಅಲೋವೆರಾ ಜೆಲ್ ಯೂಸ್ ಮಾಡಿರೋದ್ರಿಂದ ಈ ಮ್ಯಾಟ್ರಸ್ಸು ತುಂಬಾ ಕೂಲಾಗಿರುತ್ತೆ. 100% ಬೆಸ್ಟ್ ಮ್ಯಾಟ್ರಸ್ ಅಂತ ಹೇಳ್ಬೋದು. ಹಾಗೆ 100 ಡೇಸು ರಿಸ್ಕ್ ಫ್ರೀ ಟ್ರಯಲ್ ಇದೆ. ನೀವು ಆರಾಮಾಗಿ ಇದನ್ನು ಯೂಸ್ ಮಾಡಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅಮೌಂಟ್ನ ರೀಫಂಡ್ ತೊಗೋಬೋದು. ಇದಕ್ಕಿಂತ ಒಳ್ಳೆಯ ಅವಕಾಶ ಇನ್ನೇನಿದೆ. ಖಂಡಿತ ನೀವು ಒಂದ್ಸಾರಿ flowmattress.comನ ವಿಸಿಟ್ ಮಾಡಿ, ಹಾಗೆ ಫ್ಲೋ ಮ್ಯಾಟ್ರಸ್ ವೆಬ್ಸೈಟ್ನ ಕೂಡ ವಿಸಿಟ್ ಮಾಡಿ ನೋಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನಮ್ಮ ಫ್ಯಾಮಿಲಿಗಂತೂ ಒಂದು ಒಳ್ಳೆ ಮ್ಯಾಟ್ರಸ್ ಅಂತ ಹೇಳ್ಕೊಬೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ಮಧ್ಯಾಹ್ನ 12:30 ಆಗ್ತಾ ಇದೆ ಟೈಮು. ಮನೆ ಕೆಲಸ ಎಲ್ಲ ಆಗಿದೆ. ಈಗ ಊಟ ಮಾಡೋಕ್ಕೆ ಹೋಗಬೇಕು. ಅಡುಗೆ ಏನಪ್ಪ ಮಾಡೋದು ಅಂತ ನೋಡಿದೆ. ಈಗಂತೂ ತುಂಬಾ ಬಿಸಿಲು ಸ್ಟಾರ್ಟ್ ಆಗೋಗಿದೆ. ಸೊ ಬೇಸಿಗೆಗಾಲ ಹತ್ತತ್ರ ಸಮೀಪಿಸ್ಬಿಡ್ತು. ಸೊ ತುಂಬಾ ಸೆಕೆ ಕೂಡ ಜಾಸ್ತಿ ಆಗ್ತಿದೆ. ಈಗ ಹೊಟ್ಟೆ ಹಸಿವು ಕೂಡ ತುಂಬಾ ಕಡಿಮೆ ಆಗುತ್ತೆ. ನನಗೂ ಕೂಡ ತುಂಬಾ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಡಿಮೆ ಆಗುತ್ತೆ. ಈಗ ಹೆಚ್ಚಾಗಿ ಲಿಕ್ವಿಡ್ ಮೇಲೆ ಡಿಪೆಂಡ್ ಆಗೋಗ್ತೀವಿ. ನೀರು, ಜ್ಯೂಸು ಇದನ್ನೇ ಜಾಸ್ತಿ ಕುಡಿಯೋದಕ್ಕೆ ಶುರು ಮಾಡ್ತೀವಿ. ನಾನಿವತ್ತು ಬಾರ್ಲಿ ಗಂಜಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 250 ಗ್ರಾಮ್ ಅಷ್ಟು ಬಾರ್ಲಿ ತೊಗೊಂಡಿದ್ದೀನಿ. ನೋಡಿ, ಗಮನಿಸ್ಬೋದು ನೀವು. ಇದು ಉದ್ದಿನ ಕಾಳು ಥರ ಇದೆ, ಆದರೆ ಇದು ಬಾರ್ಲಿ. ಇದು ಎಲ್ಲ ಕಡೆ ಕೂಡ ನಿಮಗೆ ಸಿಗುತ್ತೆ. ನಾನಿಲ್ಲಿ 250 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು 3 ಜನ ಊಟ ಮಾಡ್ಬೋದು. 250 ಗ್ರಾಮ್ ತೊಗೊಂಡ್ರೆ ಸ್ವಲ್ಪ ಇದು ದಪ್ಪ ಬರುತ್ತೆ. ಅದರಿಂದ ಗಂಜಿ ಕೂಡ ಕುಡಿಬೋದು. ಹಾಗೆ ಇದನ್ನು ಮೊಸರನ್ನ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಅದನ್ನು ಕೂಡ ನಾನು ಮಾಡಿ ನಿಮ್ಮ ಜೊತೆಗೆ ತೋರಿಸ್ತೀನಿ. ಈಗ ಮೊದಲಿಗೆ ಬಾರ್ಲಿನ ಒಂದು 4ರಿಂದ 5 ಸಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ. ಚೆನ್ನಾಗಿ ಗಟ್ಟಿಗೆ ಹಿಸ್ಕಿ ನಾನೊಂದು 4ರಿಂದ 5 ಸಾರಿ ಚೆನ್ನಾಗಿ ತೊಳೆದಿದ್ದೀನಿ. ನೋಡಿ, ಈಗ ಅದ್ರ ಮೇಲಿರೋವಂಥ ಪೌಡ್ರೆಲ್ಲ ಹೋಗಿದೆ, ಶುದ್ಧವಾಗಿದೆ. ಈಗ ಇದಕ್ಕೆ ನಾನೊಂದು 3 ಗ್ಲಾಸಷ್ಟು ನೀರು ಹಾಕಿ ಒಂದು 2 ಗಂಟೆ ನೆನೆಸಿಟ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ಒಂದು 3/4 ಗಂಟೆ ನೆನೆಸಿಡ್ತಾ ಇದ್ದೀನಿ. 3/4 ಗಂಟೆ ನೆನೆಸ್ಬಿಟ್ಟಾದಮೇಲೆ ಒಂದು 6ರಿಂದ 7 ವಿಜಿಲ್ ಬರೆಸ್ಕೋಬೇಕಾಗತ್ತೆ. ಈಗ ನಾನು ಇದನ್ನೆಲ್ಲ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಿಗೆ ಹಾಕಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ನಡೆಯುತ್ತೆ. ಅಳತೆ ಪ್ರಕಾರ ಅಂತ ಏನಿಲ್ಲ. ನಾನಿಲ್ಲಿ 1 ಲೀಟ್ರ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಒಂದು 7 ವಿಜಿಲ್ ಬರೆಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಬೇಯಬೇಕಾಗತ್ತೆ. ಕೆಲವು ಟೈಮು ಬೋರ್ವೆಲ್ ವಾಟ್ರ, ಕಾವೇರಿ ವಾಟ್ರ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ನನಗೆ ಕಾವೇರಿ ವಾಟ್ರ್ ಆಗಿರೋದ್ರಿಂದ ತುಂಬಾ ಬೇಗ ಬೆಂದೋಗ್ಬಿಡುತ್ತೆ. ಕೆಲವೊಂದು ಸಾರಿ 10 ವಿಜಿಲ್ಲು ಬರೆಸ್ಕೋಬೇಕಾಗತ್ತೆ. ಈಗ ನಾನು ಬಾರ್ಲಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದು ಒಂದು 6-7 ವಿಜಿಲ್ ಬಂದ ಆಗೋದ್ರೊಳಗಡೆ ನಾನು ಇದಕ್ಕೆ ಮೊಸರನ್ನ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಮೊಸರನ್ನ ಫೀಲ್ ಬರುತ್ತೆ. ಸ್ವಲ್ಪ ನಿಮಗೆ ಲೋಳಿ ಥರ ಫೀಲ್ ಆಗುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ 1-2 ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ವಿಜಿಲ್ ಬಂದುಬಿಡುತ್ತೆ. ಸೊ ಬೇಗ 2 ಗಂಟೆ ಒಳಗಡೆ ಊಟ ಆಗುತ್ತೆ.
ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ವಿಜಿಲ್ ಬಂದಿದೆ, 7 ವಿಜಿಲ್ ಬರ್ಸ್ಕೊಂಡಿದ್ದೀನಿ. ಬಾರ್ಲಿ ಹೆಂಗೆ ಬೆಂದಿದೆ ನೋಡೋಣ. ನೋಡಿ, ಗಂಜಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಗಂಜಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಪ್ರತಿದಿನ ಕುಡಿಬೋದು. ನೋಡಿ, ಬಾರ್ಲಿ ಚೆನ್ನಾಗಿ ಬೆಂದಿದೆ. ಒಂದೊಂದು ಅಗಳು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ನಾನೀಗ ಒಂದೊಂದು ತೋರಿಸ್ತೀನಿ ನಿಮಗೆ. ಇದನ್ನು ನಾವು ಸೋಸ್ಕೊಂಡು ಸ್ಟೇನರಲ್ಲಿ ನಾವು ಗಂಜಿನೇ ಸಪ್ರೇಟ್ ಮಾಡಿಕೊಂಡು ಈ ಬಾರ್ಲಿನೇ ಸಪ್ರೇಟ್ ಮಾಡಿಕೊಂಡು ನೀವು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಇದನ್ನು ತಿನ್ಬೋದು. ನೋಡಿ, ಚೆನ್ನಾಗಿ ಬೆಂದೋಗಿದೆ. ನೋಡಿ, ಈ ರೀತಿ ನಾನು ಇದನ್ನು ಮಿಕ್ಸಿಗೆ ಹಾಕ್ತಾ ಇಲ್ಲ. ಆದರೆ ನಾನು ಕೆಲವು ಟೈಮು ಅರ್ಧಂಬರ್ಧ ಆಗಿರುತ್ತೆ, ಸೊ ಒಂದು ಮುಕ್ಕಾಲು ಭಾಗ ಆಗಿರುತ್ತೆ, ಆಗ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಊಟ ಮಾಡ್ತೀನಿ. ನೋಡಿ, ಈಗ ಗಂಜಿನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಬಾರ್ಲಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಸ್ಟೇನರಲ್ಲಿ ಇರೋವಂಥ ಬಾರ್ಲಿನ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಳ್ಳೋದು ಒಂದು ವಿಧ. ಇನ್ನೊಂದು, ಇದು ಹೇಗಿದೆಯೋ ಹಾಗೇ ಅದು ಅಗಳ ಅನ್ನದ ಅಗಳ ಥರ ಇದೆಯಲ್ಲ ಹಾಗೇ ಮಾಡ್ಕೊಳ್ಳೋದು ಇನ್ನೊಂದು ವಿಧ. ನಾನೀಗ ಸ್ಟೇನರಲ್ಲಿ ಸೋಸ್ಕೊಂಡಿರೋಂಥ ಬಾರ್ಲಿನ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು. ಈಗ ನಾನೊಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತಣ್ಣಗಾದರೆ ಈಗ ಮೊಸರನ್ನೆಲ್ಲ ನಾವು ಹೇಗೆ ತಣ್ಣಗೆ ಮಾಡ್ಕೊಂಡು ತಿಂತೀವೋ ಹಾಗೆಯೇ ಬಿಸಿ ಬಿಸಿ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಇದಕ್ಕೆ 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಜಾಸ್ತಿನೇ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, 3 ಮಣ್ಕಟ್ಟಿರೋ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ಒಗ್ಗರಣೆ ಆಗಿದೆ. ಈಗ ಈ ಬಾರ್ಲಿ ಜೊತೆಗೆ ನಾನು ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಪ್ರತಿದಿನ ಊಟದ ಜೊತೆ 1 ಕಪ್ ಮೊಸರನ್ನ ಹೇಗೆ ತಿಂತೀರೋ ಹಾಗೆ ಇದನ್ನು ತಿನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾನು ಬಾರ್ಲಿನಲ್ಲಿ ತೆಗೆದಿರೋಂಥ ಗಂಜಿನ ಗ್ಲಾಸ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಗಂಜಿನೂ ಕೂಡ ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು. ಬಾರ್ಲಿ ಅಂತೂ ತುಂಬಾ ತಂಪು. ನಮ್ಮ ಹೊಟ್ಟೆಲಿರೋ ಕರಳುಗಳಿಗೆ ತುಂಬ ಒಳ್ಳೆಯದು, ಜೀರ್ಣ ಚೆನ್ನಾಗಾಗುತ್ತೆ, BP ಶುಗರ್ ಕಂಟ್ರೋಲ್ ಆಗುತ್ತೆ, ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಹಾಗೆ ಯೂರಿನರಿ ಇನ್ಫೆಕ್ಷನ್ನ ಕೂಡ ತಡೆಯುತ್ತೆ, ಮುಖದಲ್ಲಿ ಕಾಂತಿ ಹೆಚ್ಚಿಸುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಈಗ ಇದಕ್ಕೆ ಸ್ವಲ್ಪ ನಾನು ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಾರ್ಲಿ ಗಂಜಿ ಕೂಡ ರೆಡಿ. ಬಾರ್ಲಿ ಮೊಸರನ್ನ ಕೂಡ ಮಾಡಿ ತೋರಿಸಿದ್ದೀನಿ, ಹಾಗೆ ಗಂಜಿ ಕೂಡ ಮಾಡಿ ತೋರಿಸಿದ್ದೀನಿ. ನಿಮಗೇನಾದರೂ ಉರಿ ಮೂತ್ರ ಇತ್ತು ಅಥವಾ ತುಂಬಾ ಉಷ್ಣ ಆಗಿತ್ತು ಅಂದರೆ ಇದನ್ನು ಖಂಡಿತ ನೀವೊಂದು 3 ದಿನ ಕುಡಿದು ನೋಡಿ, ಎಷ್ಟು ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬೇಸಿಗೆಗಾಲ ಅಂತಲ್ಲ, ನೀವು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವಾಗ ಬೇಕಾದರೂ ಕುಡಿಬೋದು. ಇದು ತುಂಬಾ ಒಳ್ಳೆಯದು ದೇಹಕ್ಕೆ. ಇದು ಆರೋಗ್ಯ ಸಂಜೀವಿನಿ ಅಂತ ಕೂಡ ಹೇಳ್ಬೋದು. ಈಗ ನಾನು ಊಟ ಮಾಡ್ತಾ ಇದ್ದೀನಿ. ಈಗ ನಾನು ಒಬ್ಳಿಗಾಗೋ ಅಷ್ಟು ಮಾತ್ರನೇ ಮಾಡ್ಕೊಂಡಿದ್ದೀನಿ. ಸೊ ಈಗ ಊಟ ಮಾಡ್ತಾ ಇದ್ದೀನಿ. ಮಕ್ಕಳು ಮಧ್ಯಾಹ್ನದ ಹೊತ್ತು ಮನೆಯಲ್ಲಿದ್ದರು ಅಂದರೆ ಮಾತ್ರನೇ ಮೊಸರನ್ನ ಥರದ್ದೇನಾದರೂ ಕೊಡೋದು, ಅಂದರೆ ರಾತ್ರಿ ಹೊತ್ತು ಮೊಸರನ್ನ ತಿನ್ನೋದಿಲ್ಲ. ಹಾಗಾಗಿ ಈಗ ನಂದು ಊಟ ಎಲ್ಲ ಮುಗಿತಾ ಬಂತು. ಈಗ ಇತ್ತೀಚೆಗೆ ಮನೆಗಳ ಹತ್ರ ಈ ಮೆಂತ್ಯ ಸಾರ್ಸಕ್ಕೆ ಬರ್ತಾಯಿದ್ರು ಮೊರಗಳಿಗೆ, ಇತ್ತೀಚೆಗೆ ಯಾರೂ ಬರ್ತಾನೆ ಇಲ್ಲ. ಸೊ ಇವತ್ತು ನಾನೇ ಅದನ್ನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ನೀರಲ್ಲಿ ಈ ಥರ ಯೂಸ್ ಆಗಿರೋವಂಥ ಪೇಪರ್ಗಳೇನಿದೆ ಅದನ್ನು ಚೆನ್ನಾಗಿ ಹರಿದು ಈ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಒಂದು 2 ಗಂಟೆ ನೆನೆಸಿಟ್ರೆ ಒಳ್ಳೆಯದು. ಪೇಪರ್ ಚೆನ್ನಾಗಿ ನೆಂದಷ್ಟು ಮಿಕ್ಸಿ ಜಾರ್ಗೆ ಹಾಕಿದಾಗ ನುಣ್ಣಗೆ ರುಬ್ಕೊಳ್ಳುತ್ತೆ. ಈಗ ಇದನ್ನು ಮುಚ್ಚಿಡ್ತೀನಿ ಒಂದು 2-3 ಅವರು. ನೋಡಿ, ಮೆಂತ್ಯ ಜೊತೆಗೆ ಪೇಪರ್ ಎಷ್ಟು ಚೆನ್ನಾಗಿದಾಗಿದೆ. ನಾನು ಅದನ್ನು ಸಾಫ್ಟ್ ಆಗೋಗಿದೆ ಪೇಪರು, ಅಂದರೆ ನಾನು ಆಗಾಗ ಸ್ವಲ್ಪ ತೆಗೆದು ಸ್ವಲ್ಪ ಕೈಯಲ್ಲಿ ಹಿಂಡಿದ್ದೆ, ಆದ್ದರಿಂದ ಮೆಂತ್ಯ ಮತ್ತು ಪೇಪರ್ ಎರಡೂ ಕೂಡ ಸಾಫ್ಟ್ ಆಗಿದೆ. ಈಗ ಮಿಕ್ಸಿಗೆ ಹಾಕಿದಾಗ ತುಂಬ ಹೊತ್ತೇನು ನಾನು ರುಬ್ಬೋ ಅವಶ್ಯಕತೆ ಇರಲ್ಲ, ಬೇಗನೆ ಅದು ನುಣ್ಣಗಾಗ್ಬಿಡುತ್ತೆ. ನೋಡಿ, ಈ ಹದಕ್ಕೆ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಪೇಸ್ಟ್ ಸಾಫ್ಟಾಗಿದ್ದಷ್ಟು ತುಂಬ ಚೆನ್ನಾಗಿ ನಾವು ಮೆಂತ್ಯ ಸಾರಿಸ್ಕೋಬೋದು ಮೊರಗಳಿಗೆ. ಮೊರಗಳು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ಒಂದು ಜೊತೆ ಮೊರ ಅಂತೂ ಇರಲೇಬೇಕು. ಆದ್ದರಿಂದ ಶಾಸ್ತ್ರ ಪ್ರಕಾರ ನಾನು ಮೊರಗಳನ್ನ ಇಟ್ಟಿದ್ದೀನಿ ಒಂದು ಜೊತೆ. ಸೊ ಅಮ್ಮನ ಮನೆಯಲ್ಲೂ ಅಷ್ಟೇ, ಅಮ್ಮ ಒಂದು ಜೊತೆ ಮೊರ ಇಡಲೇಬೇಕು ಅಂತಾರೆ. ನಮ್ಮ ಕಡೆ ಎಲ್ಲ ಮಗು ಹುಟ್ಟಿದ ತಕ್ಷಣ ನಾವು ಮನೆಗೆ ಮಗುನ ತೊಗೊಂಡು ಬರ್ತೀವಲ್ಲ, ಆಗ ಮೊದಲು ಆಗ ಹುಟ್ಟಿರೋಂಥ ಮಗುನ ಮೊರಕ್ಕೆ ಹಾಕ್ತೀವಿ. ಸೊ ನಿಮ್ಮ ಕಡೆ ಯಾರ್ಯಾರಿಗೆಲ್ಲ ಈ ಪದ್ಧತಿನ ಇನ್ನೂ ಆಚರಣೆ ಮಾಡ್ತಾ ಇದ್ದೀರಾ ಅನ್ನೋವಂಥವ್ರು
ಕಮೆಂಟ್ ಮೂಲಕ ತಿಳಿಸಿ. ನಾನೀಗ ನೋಡಿ ಮೊರ ಹಳೆಯದಾಗೋಗ್ಬಿಟ್ಟಿತ್ತು. ಸುಮಾರು ಈ ಮೊರಕ್ಕೆ ಮೆಂತ್ಯ ಸಾರಿಸಿ 2 ವರ್ಷ ಆಗಿತ್ತು. ಸೊ ಈಗ ನಾನು ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊಂದು ಚೆನ್ನಾಗಿ ನನಗೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ತಕ್ಕ ಮಟ್ಟಿಗೆ ಆವ್ರೇಜ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ಬೋದು. ಈಗ ಮೊರಕ್ಕೆ ಚೆನ್ನಾಗಿ ನಾನು ಮೆಂತ್ಯ ಎಲ್ಲ ಸಾರಿಸ್ಕೊಂಡಿದ್ದೀನಿ ನೋಡಿ, ನೀವು ಗಮನಿಸ್ಬೋದು. ಈಗ ಇದನ್ನೊಂದು 2 ಗಂಟೆ ಬಿಸಿಲಲ್ಲಿ ಇಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಮೊರ ಕಳೆಯಾಗಿ ಆಗಿಬಿಡುತ್ತೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮೊರಕ್ಕೆ ಒಂದು 5 ವರ್ಷ ಹಳೇದಿದು ಮೊರ. ಈ ಮೊರ ನನಗೆ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಗ್ನ ಕೊಟ್ಟಾಗ ಕೊಟ್ಟಿದ್ರು. ಆದ್ದರಿಂದ ಇದೇ ಮೊರನೇ ಇಟ್ಕೊಂಡಿದ್ದೀನಿ ಇಲ್ಲಿವರೆಗೂ. ಈಗ ಮೆಂತ್ಯ ಎಲ್ಲ ಸಾರಿಸಿದ್ದಾಯಿತು. ಚೆನ್ನಾಗಿ ಬಿಸಿಲು ಬರ್ತಾ ಇದೆ. ಸೊ ಈಗಿಟ್ಟರೆ ಮಧ್ಯಾಹ್ನದ ಬಿಸಿಲಿಗೆ ತುಂಬ ಚೆನ್ನಾಗಿ ಒಣಗೋಗ್ಬಿಡುತ್ತೆ ನೋಡಿ. 2 ಇಟ್ಟಿದ್ದೀನಿ. ಸೊ ಈಗ ಮೊರ ಎಲ್ಲ ಚೆನ್ನಾಗಿ ಒಣಗಿದೆ. ಹೇಗೆ ಮಾಡಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ನನಗೆ ನಾನೇ ಬೆನ್ನು ತಟ್ಕೋಬೇಕಷ್ಟೇ. ಮೊರಗಳಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೆಂತ್ಯ ಹೇಗೆ ಸಾರಿಸೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರೋ ಮಟ್ಟಿಗೆ. ನಿಮ್ಮ ಮನೆಯಲ್ಲೂ ಏನಾದರೂ ಮೊರಗಳಿತ್ತು ಅಂದರೆ ಈ ರೀತಿ ನೀವು ಕೂಡ ಮೆಂತ್ಯ ಸಾರಿಸ್ಕೋಬೋದು. ಇದಾಗಿತ್ತು ಇವತ್ತಿನ ವ್ಲಾಗು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. Thank you so much for watching.